शमीशान निर्वाण व्यापकं ब्रह्मवेदस्वरूपम् इदं मे गुणं निर्विकल्पातिविहम्. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಯಡಳ್ಳಿ ಗ್ರಾಮದ ಪವಿತ್ರ ಭೂಮಿಯಲ್ಲಿ ನೆಲೆಗೊಂಡಿರುವ ಶ್ರೀರಾಮನಾಥೇಶ್ವರ ದೇವಸ್ಥಾನ ಭಕ್ತಿಯ, ನಂಬಿಕೆಯ ಮತ್ತು ಪರಂಪರೆಯ ಸಂಕೇತ. ಈ ದೇವಾಲಯದ ಇತಿಹಾಸ ದಶಕಗಳ ಹಿಂದಿನಿಂದ ಆರಂಭವಾಗುತ್ತದೆ. 1984ರಲ್ಲಿ ಸ್ವರ್ಣವಲ್ಲಿ ಶ್ರೀಗಳ ಆಶೀರ್ವಾದದಿಂದ ಮಣ್ಣಿನ ಕಟ್ಟಡದಲ್ಲಿ ಪ್ರತಿಷ್ಠಾಪನೆಗೊಂಡ ಈ ದೇವಸ್ಥಾನ ಇಂದಿಗೂ ಅನೇಕ ಭಕ್ತರ ಆರಾಧನೆಯ ಕೇಂದ್ರ. ಕಾಲಕ್ರಮೇಣ ದೇವಸ್ಥಾನದ ಕಟ್ಟಡ ಹಳೆಯದಾಗಿದ್ದು ಇದೀಗ ಹೊಸ ಶಿಲಾಮಯ ದೇವಾಲಯ ನಿರ್ಮಾಣದ ಮಹತ್ವಾಕಾಂಕ್ಷೆ ಪರಿಪೂರ್ಣಗೊಳ್ಳುತ್ತಿದೆ. ಇದು ಕೇವಲ ಕಟ್ಟಡವಲ್ಲ, ಇದು ಶ್ರದ್ಧೆ, ಭಕ್ತಿ ಮತ್ತು ಸಮುದಾಯದ ಏಕತೆಯ ಪ್ರತಿಬಿಂಬ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀರಾಮನಾಥೇಶ್ವರ ದೇವಾಲಯದಲ್ಲಿ ಶ್ರೀದೇವರ ಪ್ರತಿಷ್ಠಾ ಮಹೋತ್ಸವವು ದಿನಾಂಕ 26, 27 ಮತ್ತು 28 ಏಪ್ರಿಲ್ 2026ರಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸ್ವರ್ಣವಲ್ಲಿ ಶ್ರೀ ಗುರುದ್ವಯರ ಆಶೀರ್ವಾದ ಮತ್ತು ದೇವರ ಅನುಗ್ರಹ ಹಾಗೂ ಭಕ್ತರ ಸಹಕಾರದಿಂದ ಶಿಲಾಮಯ ದೇವಸ್ಥಾನವನ್ನು ನಿರ್ಮಿಸಿ ಶ್ರೀ ಶಾಲಿವಾಹನ ಗತಶಕೆ 1948 ಪರಾಭವ ಸಂವತ್ಸರದ ವಸಂತ ಋತು ವೈಶಾಖ ಶುಕ್ಲ ದಶಮಿಯಂದು ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಶ್ರೀ ರಾಮನಾಥೇಶ್ವರಾಯ ನಮಃ. ರಾಮನಾಥೇಶ್ವರ ಬಹಳ ಹಿಂದೆ ನಮ್ಮ ಅಜ್ಜನ ಕಾಲದಿಂದಲೂ ಕೂಡ ಇಲ್ಲಿ ಒಂದು ಇದ್ರ ಮರ, ತಾರೆ ಮರ ಇತ್ತು. ಆ ತಾರೆ ಮರದಡಿಗೆ ಇರ್ತಕ್ಕಂಥ ಒಂದು ದೇವರು. ಬರ್ತಾ ಬರ್ತಾ ಊರಿನ ಜನರೆಲ್ಲ ಸೇರಿ, ಮುಖ್ಯವಾಗಿ ಅವತ್ತಿನ ನಮ್ಮ ಪುರೋಹಿತರು ಉಂಡಾಭಟ್ರು ಅಂತ ಗಣಪತಿ ಭಟ್ರು, ಕೋಟೆ ಮನೆಯವರು, ಅವರ ಮುಂದಾಳತ್ವದಲ್ಲಿ ಈ ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥ ವಿಚಾರ ಬಂತು. ಅವತ್ತಿನ ನಮ್ಮ ಶ್ರೀ ಮಠದ ಗುರುಗಳಾದಂಥ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ನಾವು ಪ್ರಾರಂಭ ಮಾಡಿದಂಥ ದೇವಸ್ಥಾನ ಮಣ್ಣಿನ ಗೋಡೆಯಿಂದ ಕಟ್ಟಿದರು. ಆ ನಂತರದಲ್ಲಿ ಈಗ ಅದು ಶಿಥಿಲಾವಸ್ಥೆಗೆ ಬಂದಿತ್ತು. ಪ್ರಧಾನ ಬಾಗಿಲು ಏನಿತ್ತು ಅದು ಹೊರಲೆ ತಿಂದು ಹೋಗ್ತಾ ಇತ್ತು. ನಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ವಿ, ಇಲ್ಲ ಈ ಪ್ರಧಾನ ಬಾಗಿಲಿಗೆ ಒಂದು ನಾವು ಕಲ್ಲಿನಿಂದ ಮಾಡುವ ಅಂತಕ್ಕಂಥ ವಿಚಾರವನ್ನು, ಶಿಲೆಯಿಂದ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿದ್ವಿ. ಅವತ್ತಿನ ದಿವಸ ನಾವೆಲ್ಲ ಸೇರಿಕೊಂಡು ಒಂದು 45,000 ರೂಪಾಯಿ ಒಟ್ಟು ಮಾಡಿ ಒಂದು ಪ್ರಧಾನ ಬಾಗಿಲನ್ನು ಕೆತ್ತನೆ ಮಾಡಿ ತಂದಿಟ್ಕೊಂಡ್ವಿ. ಆದರೆ ಆ ದೇವಸ್ಥಾನಕ್ಕೆ ಕೂಡಿಸ್ಲಿಕ್ಕೆ ನಮಗೆ ಅವಕಾಶವೇ ಸಿಗಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಆಮೇಲೆ ಬರ್ತಾ ಬರ್ತಾ ಇವೆಲ್ಲ ವಿಚಾರ ಮಾಡಿದ್ವಿ. ಗೋಡೆನೂ ಸಹಿತ ಬೀಳ್ತಾ ಬಂತು. ಎಲ್ಲ ಸೇರಿಕೊಂಡ ಕಡೆಗೆ ಇಲ್ಲ, ಬರೀ ನಾವು ಪ್ರಧಾನ ಬಾಗಿಲು ಒಂದೇ ಅಲ್ಲ, ಇದಕ್ಕೆ ದೇವಸ್ಥಾನಕ್ಕೆ ಶಿಲಾಮಯ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಎಲ್ಲರೂ ತೊಟ್ಕೊಂಡ್ವಿ. ಇವತ್ತಿನ ದಿವಸ ಮಾಡಿದಂಥ ಸಂಕಲ್ಪ ಇಲ್ಲಿಗೆ ಬಂದು ನಿಂತಿದೆ. ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗಿದೆ. ಮೇಲ್ಗಡೆ ತಾಮ್ರದ ಹೊದಿಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಮಾಡಿ ಮುಗಿದಿದೆ. ಇನ್ನೇನು ನಾಡ್ದು 26, 27, 28 ಇದರ ಪುನರ್ ಪ್ರತಿಷ್ಠಾಪನೆ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರವೇ ನಮಃ. ನನ್ನ ಹೆಸರು ರಾಮಕೃಷ್ಣ ತಿಮ್ಮಪ್ಪ ಯಡಳ್ಳಿ, ಯಲ್ಲಾಪುರ ತಾಲೂಕಿನ ಕಡಿಕಟ್ಮಠ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚೀಕೆರೆ ಇಂದ 3 ಕಿಲೋಮೀಟರ್ ಒಳಗಾಗುವ ಯಡಳ್ಳಿ ಗ್ರಾಮ. ಚಿಕ್ಕ ಊರು ಇದು. ಇಲ್ಲಿ ಒಂದು 50 ವರ್ಷದ ಹಿಂದಿಂದ ಒಂದು ಮರದಡಿಗೆ ಇಲ್ಲಿ ದೇವರಿತ್ತು. ಅದೆಲ್ಲ ಆಗೋದು ಎಲ್ಲ ಸರಿಯಾಗಿ ಎಲ್ಲ ವ್ಯವಸ್ಥಿತವಾಗಿ ನೋಡಿದಾಗ 3 ದೇವ್ರು ನಮ್ಮ ಕಣ್ಣಿಗೆ ಕಾಣ್ತದೆ. ಒಂದು ಈಶ್ವರ, ಒಂದು ಮಹಿಷಾಸುರ ಮೂರ್ತಿನಿ, ಒಂದು ಗಣಪತಿ. ಇದು ಸಿಕ್ಕಿದ ನಂತರ ನಮ್ಮ ಊರ ಹಿರಿಯರೆಲ್ಲ ಸೇರಿ ದೇವಸ್ಥಾನವನ್ನು ಮಣ್ಣಿನಿಂದ ಕಟ್ಟಿ ಒಂದು ಪುನಃ ಸ್ಥಾಪನೆಯನ್ನು ಮಾಡಿದ ನಂತರ 40 ವರ್ಷ ಕಳೆದಿದೆ. ಅದರ ನಂತರ ನಮ್ಮ ಊರಿನ ಹಿರಿಯರೆಲ್ಲ ಸೇರಿ ಒಂದು ಶಿಲಾಮಯ ದೇವಸ್ಥಾನವನ್ನು ಕಟ್ಟಬೇಕು ಅಂತ ನಾವು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. 10 ವರ್ಷದಿಂದ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಈಗ ನಮಗೆ ದೇವರಿಂದ ಒಂದು ಅವಕಾಶ ಸಿಕ್ಕಿದೆ.
ಪೂರ್ವಜನ್ಮದ ಪುಣ್ಯದ ಹೇಳುವಂಥ ಒಂದು ಇದರಿಂದ ಬಂದಿದೆ ಈಗ. ಇದು ಈ ತಾರೀಕು 26, 27, 28 ಇಲ್ಲಿ ಪುನಃ ಪ್ರತಿಷ್ಠಾಪನೆ ಆಗ್ತಾಯಿದೆ. ರಾಮನಾಥೇಶ್ವರ ದೇವಸ್ಥಾನ ಮೊದಲು ಏನಿತ್ತಂದ್ರೆ ನಾನು ಮನೆಗೆ ಬಂದು 45 ವರ್ಷ ಆಯ್ತು. ಆಲ್ದಮರ ತಾರಿ ಮದ್ನಡಿಗೆ ದೇವರು ಅಲ್ಲೇ ಇತ್ತು. ವರ್ಷಕ್ಕೊಂದು ಹಸಕ್ಕೆ ಹಬ್ಬ ಮಾಡಿ ಊಟ ಮಾಡೋದಾಗಿತ್ತು. ಈ ಶಿಲಾಮಯ ದೇವಸ್ಥಾನ ಮಾಡಲೇ ಮುಹೂರ್ತ ಬಂದು ಇನ್ನೂ ಹೆಚ್ಚಿನ ಇದರೆಲ್ಲ ಆಗವಳಿ ನಾ ಕೇಳ್ಕೊತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ಶಿವಕುಮಾರ್ ಭಟ್ ಎಡಳ್ಳಿ ಅಂತ. ಈ ಶಿಲಾಮಯ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂದರೆ, ಇದನ್ನು ಆರಂಭದಲ್ಲಿ ಗರ್ಭಗುಡಿಯನ್ನು ಹೇಗೆ ಶಾಸ್ತ್ರೀಯವಾಗಿ ನಿರ್ಮಾಣ ಮಾಡಬೇಕು ಅದೇ ರೀತಿಯಾಗಿ ನಿಧಿ ಕುಂಭ ಸ್ಥಾಪನೆ, ಆಮೇಲೆ ಗರ್ಭಪಾತ್ರೆಯನ್ನು ಸ್ಥಾಪನೆ ಮಾಡಿ ಈಗ ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗಿ ಪ್ರತಿಯೊಂದು ಹಂತದಲ್ಲಿ ಶಾಸ್ತ್ರೀಯ ಪದ್ಧತಿಯನ್ನು ಅನುಸರಿಸಿ ಯಾವುದೇ ರೀತಿಯ ಈ ಕಬ್ಬಿಣ ಈ ಥರದ್ದನ್ನು ಬಳಸದೆ ತಾಮ್ರದ್ದೇ ಎಲ್ಲವನ್ನು ಬಳಸಿ ಶಾಸ್ತ್ರೀಯವಾಗಿ ಈ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದೇವೆ. ಈ ದೇವರ ಮಹಿಮೆ ಬಗ್ಗೆ ಒಂದೆರಡು ವಿಷಯವನ್ನು ಹೇಳಬೇಕು ಅಂದರೆ, ಪ್ರತಿಯೊಬ್ಬರ ಸಂಕಷ್ಟವನ್ನು ಪರಿಹಾರ ಮಾಡುವಂತಹ ದೇವ ಈ ರಾಮನಾಥೇಶ್ವರನಾಗಿದ್ದಾನೆ. ನಾವು ಏನೇ ಒಂದು ಆ ದೇವರಲ್ಲಿ ನಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡಿದಂತಹ ಸಾಕಷ್ಟು ಉದಾಹರಣೆ ಈ ದೇವರ ಸನ್ನಿಧಾನದಲ್ಲಿ. ಅದೇ ರೀತಿಯಾಗಿ ಈಗ ನಾಡಿದ್ದು ಕೂಡ ಪ್ರತಿಷ್ಠಾ ಸಂದರ್ಭದಲ್ಲೂ ಕೂಡ ಗೋಕರ್ಣದ ಹಿರೇಭಟ್ರು, ಅದೇ ರೀತಿ ನಮ್ಮ ಪುರೋಹಿತರಾದಂತಹ ಮಾಧವ್ ಭಟ್ರವರ ನೇತೃತ್ವದಲ್ಲಿ ಎಲ್ಲ ವೈದಿಕ ಕಾರ್ಯಕ್ರಮ, ಪ್ರತಿಷ್ಠಾ ಅಂಗ ಹೋಮಗಳು, ಅದೇ ರೀತಿ ರುದ್ರ ಹೋಮ, ಆಮೇಲೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಕುಂಭಾಭಿಷೇಕ, ಶಿಖರ ಸ್ಥಾಪನೆ, ಈ ಎಲ್ಲ ವೈದಿಕ ಅನುಷ್ಠಾನಗಳು ಶಾಸ್ತ್ರೀಯವಾಗಿ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ಕೋರುತ್ತಾ ಎಲ್ಲರೂ ಆಗಮಿಸಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀ ರಾಮನಾಥೇಶ್ವರ ದೇವರಲ್ಲಿ ನಮಸ್ಕರಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಮ್ಮ ಊರು ಭಾಳ ಸಣ್ಣದು. ಭಾಳ ಈ ಹಿಂದೆ ಇಲ್ಲಿ ಒಂದು ಮರದ ಅಡಿಗೆ ಒಂದು ದೇವರಿತ್ತು. ಅದು ಭಿನ್ನಾಗಿತ್ತು. ಊರಿನವರೆಲ್ಲ ಸಹಕಾರದಿಂದ ಅದನ್ನು ನಾವು ಸಂಕಲ್ಪ ಮಾಡಿ ಒಂದು ಕಟ್ಟಡ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಅದೇ ಪ್ರಕಾರ ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಅದಕ್ಕೆ ನಿತ್ಯ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ನಡ್ಕೋತ ಬಂದಿದ್ದೀವಿ. ಈ ಒಂದು ಶಕ್ತಿಯನ್ನು ನಮಗೆ ದೇವರು ಎಲ್ಲೇ ತನಕ ಕೊಡ್ತಾನೋ ಅಲ್ಲಿ ತನಕ ನಾವು ಈ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಹೋಗ್ತೇವೆ ಅಂತ ದೇವರಲ್ಲಿ ನಾವು ಬೇಡ್ಕೊತಾ ತಮೆಗಳಿಗೂ ಮತ್ತೊಮ್ಮೆ ನಮಸ್ಕಾರಗಳೊಂದಿಗೆ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಊರವರು ಹತ್ತಿರದ ಬಂಧು ಭಕ್ತರೆಲ್ಲ ಸಹಕಾರದಿಂದ ನಾವೆಲ್ಲ ನೆರವೇರಿಸಿ ಇವತ್ತಿನ ದಿವಸದಲ್ಲಿ ನಾಳೆ 26, 27, 28 ಅಷ್ಟಬಂಧ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆಲ್ಲರೂ ತಾವೆಲ್ಲರೂ ಬಂದು ಸಹಕರಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈಗ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಊರವರೆಲ್ಲರೂ ಊರವರೆಲ್ಲ ಸಹಕಾರನೂ ಉಂಟು. ಸದ್ಭಕ್ತರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. 26, 27, 28 ಈ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಬರಬೇಕಾಗಿ ವಿನಂತಿ. ಕೇಳ್ಬಿಟ್ಟು ಹೇಳಿದಂಗೆ ಪ್ರಧಾನ ಬಾಗಿಲು ಹೋಯಿತು. ಅದನ್ನು 4 ವರ್ಷ ಆಗಿತ್ತು ಅದು ತಂದಿಟ್ಟು. ಕಡೆ ದೇವಸ್ಥಾನ ಶಿಲಾಮಯ ಕಟ್ಟಬೇಕು. ಈಗ ಇದು ಬಂದದೆ, ಎಲ್ಲ ಮಾಡ್ತಾ ಇದ್ದೇವೆ. ಇದು ಭಾಳ ವರ್ಷದಿಂದ ದೇವಸ್ಥಾನ ಕಟ್ಟುತ್ತಾ ಇದ್ದಾರೆ. ಅದು ಈಗ ಭಾಳ ಶ್ರಮ ಕೊಟ್ಟು ಮತ್ತು ಈ ದೇವಸ್ಥಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಅದಕ್ಕೆ ಇದಾಗಬೇಕಂತ ಕೇಳ್ಕೊಳ್ತೇವೆ. ಹಾಗೆ ನಾನು ಇಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೇನೆ. ಎಲೆಕ್ಟ್ರಿಕಲ್ ವರ್ಕ್ ಸಿಕ್ಕಿರೋದು ನನ್ನ ಭಾಗ್ಯ. ಯಾಕಂದರೆ ನನ್ನ ಕೆಲಸದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಲಿ, ಈ ದೇವರು ಇನ್ನೂ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ 26, 27, 28 ಹೀಗೆ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಊರಿನವರ ಸಹಕಾರದಿಂದ ಇದು ಒಳ್ಳೆ ರೀತಿಯಿಂದ ನಡೆದುಕೊಂಡು ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಗುರು ಹಿರಿಯರು ಮಾತಾಡಿದ್ದಾರೆ, ನಾವು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ದೊಡ್ಡವರಲ್ಲ ಅಂತೇಳಿ ನನ್ನ ಮಾತನ್ನು ಪೂರ್ಣ ಇರ್ತೇವೆ. ಹೊನ್ನಾವರ ತಾಲೂಕಿನಿಂದ ಯಲ್ಲಾಪುರ ಗ್ರಾಮಕ್ಕೆ ಬಂದು ಭಾಳ ವರ್ಷ ಆಗ್ತು. 2012ರಲ್ಲಿ ಈ ಕಡೆ ಬಂದು ಪ್ರಥಮವಾಗಿ ನಮ್ಮ ಊರದ ಶಂಭುಲಿಂಗೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ. ಅನಂತರ ಯಲ್ಲಾಪುರಕ್ಕೆ ಬಂದಾವಾಗ ಬಿಕ್ಕುಗುಡಿಗಾರ ಕಲಾಕೇಂದ್ರ ಅವರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವ್ರ ಹೊತ್ತಿಂದ ಅವರು ಎಲ್ಲಿದ್ದಾದರೂ ಹೊರಗಡೆ ಹೀಗೆ ತಾಮ್ರಮಯವಾದಂಥ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಬೇಕಿದ್ರೆ ನನಗೆ ಹೇಳ್ತಿದ್ದಾರೆ. ನಾನು ಅದನ್ನು ಮಾಡ್ತಾ ಇದ್ದೀನಿ. ಈಗೂ ಹೇಗೋ ಯಾವುದೋ ಒಂದು ಪರಿಚಯದಿಂದ ಈ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಯಾವುದೋ ಅಚಾನಕವಾಗಿ ಬಂದುಬಿಡ್ತು.
ಆ ಕಾರಣದಿಂದ ನಾನು ಮಾಡಿಕೊಡ್ತೀನಿ ಹೇಳುವಂಥ ಒಂದು ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದೆ. ಅದನ್ನು ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ. ಹೀಗೆ ದೇವರು ಸದಾಕಾಲ ಎಲ್ಲರಿಗೂ, ಗ್ರಾಮಸ್ಥರಿಗೂ ಹಾಗೂ ಎಲ್ಲರಿಗೂ ಭಕ್ತಾದಿಗಳಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂದೆ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಹೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ. ಜನ ದೇಣಿಗೆ ಕೊಟ್ಟಿದ್ದು ನಾನು ಸದುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದೆ. ಎಲ್ಲ ದೇವಸ್ಥಾನದ ಎಲ್ಲ ವತಿಯಿಂದ ದೇವಸ್ಥಾನಕ್ಕೆ ಇವತ್ತು ಭಾಳ ಸಂಭ್ರಮದ ದಿವಸ ಅಂದರೆ ಏನು, ಲಾಸ್ಟ್ ದಿವಸ ಬಂದು ಸ್ವಾಮಿಗಳು ಬಂದು ನಾಡಲಿಗೆ ಉದ್ಘಾಟನೆ ಮಾಡಿದ್ರು, ಅಡಿಗಾರು ಇಡ್ತರು. ಈ ಸಾಂಸ್ಕೃತಿಕವಾಗಿ ನಾವು ಒಂದಷ್ಟು ಭಜನಾ ಮಂಡಳಿಗಳನ್ನು ಭಜನೆಯನ್ನು ಮಾಡಿಸ್ತಾ ಇದ್ದೇವೆ. ಎಲ್ಲ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಸ್ತೋತ್ರಗಳನ್ನು ಪಠಿಸಲಿಕ್ಕೆ ಜನರಿಗೆ ಹೇಳಿದ್ದೇವೆ. ಆನಂತರ ನಾರಾಯಣದಾಸರ ಹೇಪನಹಳ್ಳಿ ಅವರಿಂದ ಕೀರ್ತನಾ ಕಾರ್ಯಕ್ರಮವನ್ನು 28ನೇ ತಾರೀಕಿನ ದಿವಸ ಇಟ್ಕೊಂಡಿದ್ದೇವೆ. ಶ್ರೀ ಗೋಪಾಲಕೃಷ್ಣ ಭಟ್ ಹಂಡ್ರಮನೆಯವರಿಂದ ಪ್ರವಚನವನ್ನು ಇಟ್ಕೊಂಡಿದ್ದೇವೆ. ಈ ರೀತಿ ಎಲ್ಲ ಬೇರೆ ಬೇರೆ ವಿಧವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ದೇವರ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು 26, 27, 28ಕ್ಕೆ ಮಾಡಿದ್ದೇವೆ. ಇನ್ನೂ ಕೂಡ ದೇವಸ್ಥಾನದ ಕೆಲಸಗಳು ತುಂಬ ಆಗಬೇಕಾಗಿದೆ. ಈಗ ನಾವು ಬರೀ ಗರ್ಭಗುಡಿಯನ್ನು ಮಾತ್ರ ನಾವು ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸುತ್ತಲೂ ಪ್ರಾಂಗಣ ಯಾವುದು ಚಂದ್ರಶಾಲೆಗಳನ್ನು ಕಟ್ಟಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಕೂಡ ತಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಈ ಚಂದ್ರಶಾಲೆಯನ್ನು ಕಟ್ಟಿ ಒಂದು ಅದ್ಭುತವಾದಂಥ ಒಂದು ಕಲ್ಯಾಣ ಮಂಟಪವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಬೇಕೆಂಬ ಆಸೆ ನಮ್ಮದಾಗಿದೆ. ಈ ಸಣ್ಣ ಊರಿನಲ್ಲಿ ದೊಡ್ಡ ಮನಸ್ಸಿನಿಂದ ಜನ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಈ ಸಹಾಯ ಸಹಕಾರ ಎಲ್ಲವನ್ನು ಕೂಡ ಇನ್ನು ಮುಂದೆಯೂ ಕೂಡ ಸಿಗಲಿ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ ತಮಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ, ನಮ್ಮ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗಿ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.